ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರತಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಅನ್ನೋ ವಿಭಾಗದಲ್ಲಿ ಒಬ್ಬ ಜಿಜ್ಞಾಸುಗಳು ಕೇಳಿರುವಂಥ ಪ್ರಶ್ನೆ, ಶೀಘ್ರದಲ್ಲಿ ನಮಗೆ ವಿವಾಹ ಆಗಬೇಕು ಮತ್ತು ಒಳ್ಳೆಯ ಸಂತಾನ ಆಗಬೇಕು, ಅದಕ್ಕೆ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಮಾಡೋದು ಹೇಗೆ, ಯಾವಾಗ ಮಾಡಬೇಕು, ಅದರಿಂದ ಬರುವಂಥ ಫಲ ಏನು, ಎಲ್ಲವನ್ನ ತಿಳಿಸಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಅಶ್ವತ್ಥ ವೃಕ್ಷದ ಮೂಲದಲ್ಲಿ ಬ್ರಹ್ಮದೇವರು ಮತ್ತು ಮಧ್ಯದಲ್ಲಿ ವಿಷ್ಣು, ಅಗ್ರದಲ್ಲಿ ರುದ್ರದೇವರ ಸನ್ನಿಧಾನ. ಅಶ್ವತ್ಥ ವೃಕ್ಷ ವಿಷ್ಣುವಿನ ಸ್ವರೂಪವಾಗಿರುವಂಥದ್ದು ಮತ್ತು ಗೋಬ್ರಾಹ್ಮಣರಿಗೆ ಸಮಾನವಾಗಿರುವಂಥ ವೃಕ್ಷ. ಆಲ ಮತ್ತು ಮುತ್ತುಗದ ಮರಕ್ಕಿಂತಲೂ ಉತ್ತಮವಾಗಿರುವಂಥದ್ದು ಅಶ್ವತ್ಥ ವೃಕ್ಷ ಅಂತ ಶಾಸ್ತ್ರ ಹೇಳ್ತದೆ. ಅದರಲ್ಲೂ ಆಲ ವೃಕ್ಷ ರುದ್ರ ರೂಪದಿಂದ ಕೂಡಿದ್ರೆ, ಮುತ್ತುಗದ ವೃಕ್ಷ ಬ್ರಹ್ಮಸ್ವರೂಪಿಯಾಗಿರುವಂಥದ್ದು. ಅಶ್ವತ್ಥ ರೂಪೋ ಭಗವಾನ್ ವಿಷ್ಣುರೇವನ ಸಂಶಯ, ರುದ್ರರೂಪೋ ವಟಸ್ತದ್ವಾತ್ ಪಾಲಾಶೋ ಬ್ರಹ್ಮರೂಪದೃಕೆ ಅಂತ ಶಾಸ್ತ್ರ ನಮಗೆ ದಿಗ್ದರ್ಶನ ಮಾಡಿರುವಂಥದ್ದು. ಈ ಮೂರೂ ವೃಕ್ಷಗಳ ಸೇವನೆಯಿಂದ, ದರ್ಶನದಿಂದ ರೋಗಾದಿಗಳು, ದುಃಖಗಳು, ಭಯ ಎಲ್ಲವೂ ಪರಿಹಾರ ಆಗಿ ಹೋಗ್ತದೆ. ಹಾಗಾಗಿ ಕಡ್ಡಾಯವಾಗಿ ಅಶ್ವತ್ಥ ವೃಕ್ಷದ ಸೇವನೆ, ದರ್ಶನ, ನಮಸ್ಕಾರ, ಪ್ರದಕ್ಷಿಣೆ ಎಲ್ಲವೂ ಬಹಳ ವಿಶಿಷ್ಟವಾಗಿರುವಂಥದ್ದು. ವಿಷ್ಣುವಿನ ಸ್ವರೂಪವಾಗಿರುವಂತಹ ಈ ಅಶ್ವತ್ಥ ವೃಕ್ಷ ಇದೆ ಅಲ್ಲ, ಆ ಅಶ್ವತ್ಥ ವೃಕ್ಷವನ್ನು ಶನಿವಾರ ಮಾತ್ರ ಮುಟ್ಟಬೇಕು. ಶನಿವಾರದ ಹೊರತು ಇತರ ಯಾವುದೇ ವಾರ ಆಗಿರಬಹುದು, ಮುಟ್ಟಿ ನಮಸ್ಕಾರ ಪ್ರದಕ್ಷಿಣೆ ಮಾಡಬಾರದು. ಅಶ್ವತ್ಥ ವೃಕ್ಷವನ್ನು ಪ್ರತಿನಿತ್ಯ ದರ್ಶನ, ನಮಸ್ಕಾರ ಎಲ್ಲವೂ ವಿಹಿತವಾಗಿರುವಂಥದ್ದೇ. ಅದರಲ್ಲೂ ದಿವಸವನ್ನು 4 ಭಾಗ ಮಾಡಿದರೆ, ಮೊದಲು 2 ಭಾಗ 6ರಿಂದ 12 ಗಂಟೆ ಅಂತ ಅಂದ್ಕೊಳ್ರಿ ಬೆಳಗ್ಗೆ, ಆ ಸಮಯದಲ್ಲಿ ಅದರಲ್ಲೂ ಪೂರ್ವಾಹ್ನ 10 ಗಂಟೆ ಒಳಗೆ ಅದು ಬಹಳ ವಿಶೇಷವಾದ ಫಲವನ್ನು ಕೊಡ್ತಾ ಇದೆ. ಅದರಲ್ಲೂ ಮಂಗಳವಾರ, ರವಿವಾರ, ಶುಕ್ರವಾದಿ ದಿನಗಳು ಮಧ್ಯಾಹ್ನ ಕಾಲದಲ್ಲಿ, ರಾತ್ರಿ ಕಾಲದಲ್ಲಿ, ಸಂಧ್ಯಾಕಾಲದಲ್ಲಿ ಅಶ್ವತ್ಥ ಸೇವನೆಯನ್ನು ಮಾಡಿದರೆ ಕುಲ ನಾಶ ಆಗಿ ಹೋಗ್ತದೆ. ಅಶ್ವತ್ಥಂ ವಂದಗೆ ನಿತ್ಯಂ ಪೂರ್ವಾನ್ನೇ ಪ್ರಹರದ್ವಯೇ ಅತ ಊರ್ಧ್ವಂ ನ ವಂದೇತ ಅಶ್ವತ್ಥಂತು ಕದಾಚನ. ಈಗ ಹೇಳಿರುವಂಥ ಸಮಯವನ್ನು ಬಿಟ್ಟು ಆದಷ್ಟು ಬೇಗ, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ 4:15 6 ಅಥವಾ 6:30 ಒಳಗೆ ಬೆಳಗಿನ ಜಾವ, ಆ ಸಮಯದಲ್ಲಿ ನೀವು ನಮಸ್ಕಾರಾದಿಗಳನ್ನು, ಪ್ರದಕ್ಷಿಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಪರ್ವಕಾಲಗಳಲ್ಲಿ ನಿಷಿದ್ಧವಾಗಿದೆ. ಪರ್ವಕಾಲಗಳಾಗಿರುವಂತಹ ಭಾನುವಾರ, ಮಂಗಳವಾರ, ಶುಕ್ರವಾರ, ಸಂಕ್ರಾಂತಿ, ಷಷ್ಠಿ, ನವಮಿ, ವ್ಯತಿಪಾತ, ಮೋಡದಿಂದ ಸೂರ್ಯ ಆವೃತವಾಗಿರುವಂತಹ ಸಂದರ್ಭ, ರಾತ್ರಿಯಲ್ಲಿ, ಅಪರಾಹ್ನದಲ್ಲಿ, ಸಂಧ್ಯಾಕಾಲದಲ್ಲಿ ಅಶ್ವತ್ಥವನ್ನು ಸೇವನೆ ಮಾಡಬಾರದು.
ಇದು ಶಾಸ್ತ್ರ ನಮಗೆ ನೀಡಿರುವಂತಹ ಸಂದೇಶ. ಇನ್ನು ಯಾವಾಗ ಮಾಡಬಾರದು ಅಂತ ಗೊತ್ತಾಯಿತು. ಅದರ ಮಾಡೋದರಿಂದ ಬರುವಂತಹ ಫಲ ಏನು ಅಂತ ಕೇಳಿದರೆ, ಅಶ್ವತ್ಥ ರೂಪ ಅದು ನಾರಾಯಣನ ರೂಪವಾಗಿರುವಂಥದ್ದು, ವೃಕ್ಷ ರುದ್ರ ರೂಪವಾಗಿರುವಂಥದ್ದು ಆಲದ ಮರ, ಇನ್ನು ಮುತ್ತಗದ ಮರ ಬ್ರಹ್ಮರೂಪವಾಗಿರುವಂಥದ್ದು. ಯಾರು ಈ 3 ಮರಗಳ ಸೇವನೆಯನ್ನು ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯ ಪಾಪಗಳು ಹೋಗ್ತಾ ಇದ್ದಾವೆ. ದರ್ಶನ ಸ್ಪರ್ಶನ ದೇವ ದೇವೈ ಪಾಪಹರ ಸ್ಮೃತಾಹ. ಹೌದ್ರಿ, ಈ ಅಶ್ವತ್ಥ ವೃಕ್ಷ ಇರ್ತದಲ್ಲ, ಸಾಮಾನ್ಯವಾಗಿ ಎಲ್ಲರೂ ನೋಡಿರುವಂಥದ್ದೇ. ಒಂದು ಕಟ್ಟೆಯನ್ನು ಕಟ್ಟಿರ್ತಾರೆ ಅಶ್ವತ್ಥ ವೃಕ್ಷಕ್ಕೆ. ಯಾರು ಅಶ್ವತ್ಥ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿಸಿಕೊಡ್ತಾರೆ, ಆ ಮರ ಚೆನ್ನಾಗಿ ಬೆಳೆಯೋ ಹಾಗೆ ಮಾಡ್ತಾರೋ ಅವರಿಗೆ ಒಳ್ಳೆಯ ಸಂತತಿಯಾಗ್ತದೆ. ಅಶ್ವತ್ಥ ಮೂಲಂ ವಿಪ್ರರ್ಷೆ ಯೋ ಬದ್ನಾತಿ ಶಿಲಾದಿಭಿಹಿ. ಕಲ್ಲಿನ ಕಟ್ಟೆಯನ್ನು ಕಟ್ಟಿ ಅದನ್ನು ಚೆನ್ನಾಗಿ ಬೆಳೆಯೋ ಹಾಗೆ ಮಾಡಿದರೆ ಭಗವಂತ ನಾರಾಯಣ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ. ದುಸ್ವಪ್ನ ಕಂಡಂತಹ ಸಂದರ್ಭದಲ್ಲಿ ಪ್ರಾತಃ ಕಾಲದಲ್ಲಿ ಪೂಜಾದಿಗಳನ್ನು ಮುಗಿಸಿ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆ ನಮಸ್ಕಾರವನ್ನು ಯಾರು ಮಾಡ್ತಾರೋ ಅವರಿಗೆ ಅವತ್ತು ಬಿದ್ದಂತಹ ಏನು ದುಸ್ವಪ್ನ ಇದೆಯಲ್ಲ ಅದು ಪರಿಹಾರ ಆಗಿ ಹೋಗ್ತದೆ. ಅಶ್ವತ್ಥ ರೂಪಿ ಭಗವಾನ್ ದುಸ್ವಪ್ನಂ ಶಮಯಾಶು ಮೇ ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಪರಿಹಾರ ಆಗಿ ಹೋಗ್ತದೆ. ಇನ್ನು ಯಾರು ಅಶ್ವತ್ಥ ವೃಕ್ಷವನ್ನು ಬೆಳೆಸ್ತಾರೆ ಅಥವಾ ಬೆಳೆಯೋ ಹಾಗೆ ಮಾಡ್ತಾರೆ ಅಥವಾ ಬೆಳೆದಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಅವರಿಗೆ ಒಳ್ಳೆಯ ಸಂತಾನ ಆಗತ್ತೆ, ಕುಲ ಅಭಿವೃದ್ಧಿ ಆಗತ್ತೆ. ಅಶ್ವತ್ಥ ವೃಕ್ಷಕ್ಕೆ ನೀರು ಹಾಕಿದಂಥವನು ಅಕ್ಷಯವಾದ ಫಲವನ್ನು ಪಡಿತಾನೆ. 1-2 ಫಲ ಅಂತ ಹೇಳೇ ಇಲ್ಲ, ಅಶ್ವತ್ಥ ವೃಕ್ಷಕ್ಕೆ ಹಾಕುವಂಥವನು ಅಕ್ಷಯವಾದ ಫಲ. ಇನ್ನು ವಿವಾಹವಾದಂಥ ಅಶ್ವತ್ಥ ವೃಕ್ಷದ ಫಲ ಅಂದರೆ, ಅಶ್ವತ್ಥ ವೃಕ್ಷ ನಾರಾಯಣ ಸ್ವರೂಪಿಯಾಗಿರುವಂಥದ್ದು. ಲಕ್ಷ್ಮೀ ಸನ್ನಿಧಾನದಿಂದ ಕೂಡಿರುವಂತಹ ಬೇವಿನ ಮರದ ಜೊತೆಗೆ ವಿವಾಹವನ್ನು ಮಾಡಿಕೊಳ್ಳಬೇಕು. ವಿವಾಹ ಮಾಡ್ತಾರೆ. ಅದಕ್ಕೆ ವಿವಾಹ ನಡೆಸಿದರೆ ಈ ಶಾಸ್ತ್ರದಲ್ಲಿ ಹೇಳ್ತಾರೆ, ಅಶ್ವತ್ಥ ವೃಕ್ಷಕ್ಕೆ ವಿವಾಹ ಬೇವಿನ ಮರದ ಜೊತೆಗೆ ಮಾಡಿದರೆ ಅವನಿಗೆ ಎಷ್ಟು ಫಲ ಅಂತ ಕೇಳಿದರೆ 7 ಜನ್ಮದವರೆಗೆ ಸಂತಾನ ಭಾಗ್ಯ, ವಿವಾಹ ಭಾಗ್ಯ ಬರ್ತದೆ. ಎಷ್ಟೋ ಜನ ಇವತ್ತು ನಮ್ಮಲ್ಲಿ ಹೇಳೋದುಂಟು, ಕಾಮೆಂಟ್ನಲ್ಲೂ ಬರೆದು ಹಾಕಿದ್ದಾರೆ, ಗುರುಗಳೇ ನೀವೇನು ಹೇಳಿದ್ರು ನಾವು ಮಾಡ್ತೀವಿ, ಅದಕ್ಕೆ ಪರಿಹಾರ ತೋರಿಸಿ. ಈ ಪರಿಹಾರ ಮಾಡ್ಕೊಳ್ಬೇಕು. ಒಳ್ಳೆ ಅಶ್ವತ್ಥ ವೃಕ್ಷವನ್ನು ಚೆನ್ನಾಗಿ ಬೆಳೆಸಬೇಕು, ಬೇವಿನ ಮರದ ಜೊತೆಗೆ ವಿವಾಹ ಮಾಡಬೇಕು. ಇದರಿಂದ ಒಳ್ಳೆಯ ವಿವಾಹ, ಶೀಘ್ರದಲ್ಲಿ ವಿವಾಹ, ಸಂತಾನ ಭಾಗ್ಯ ಎರಡೂ ಲಭಿಸ್ತದೆ. ಇನ್ನು ವಿವಾಹ ಆಗದೇ ಇರುವಂಥ ಮರ ಇದೆಯಲ್ಲ ಅಶ್ವತ್ಥ ವೃಕ್ಷ, ಅದು ಸೇವನೆಗೆ ಅರ್ಹವಾದದ್ದಲ್ಲ. ಅದಕ್ಕೆ ಹೇಳ್ತಾರೆ, ಗಿಡವನ್ನು ನೆಟ್ಟು 2 ತಿಂಗಳು ಕಳೆಯದ ತುಳಸಿ ಗಿಡ ತೊಗೊಂಬರ್ತೀರಿ, ನಿಮ್ಮ ಮನೇಲಿ ಇರೋಲ್ಲ ಅಂತ ಅನ್ಕೊಳ್ಳೋಣ, ಉದಾಹರಣೆಗೆ ತೊಗೊಂಬರ್ತೀರಿ, ಮನೆಯಲ್ಲಿ ಹಾಕ್ತೀರಿ, ಅದನ್ನು ಹಾಗೇ ಪೂಜಾ ಮಾಡಿಬಿಡಬಾರ್ದು. 2 ತಿಂಗಳು ಕಳಿಬೇಕದು. ಆಮೇಲೆ ಕರು ಹಾಕದೇ ಇರುವಂತಹ ಗೋವು, ಎರಡೂ ಪ್ರಯೋಜನ ಇಲ್ಲ. 2 ತಿಂಗಳಾಗಬೇಕು. ತುಳಸಿ ಗಿಡ ಹಾಕಿದ ಮೇಲೆ 2 ತಿಂಗಳಾಗಬೇಕು. ಕರು ಹಾಕಿದ ಮೇಲೆ ಆ ಹಾಲು ಶುದ್ಧವಾಗಿರ್ತದೆ. ಅಶ್ವತ್ಥಂ ಸಿಂಧುರಾಜಂಚ ನಿತ್ಯಂ ಸೇವೇತ ನ ಸ್ಪೃಶೇತ್. ಸಮುದ್ರ ಸ್ನಾನವನ್ನು ಅಷ್ಟೇ ನಿತ್ಯದಲ್ಲಿ ಮಾಡೋ ಹಾಗಿಲ್ಲ. ಅಶ್ವತ್ಥ ವೃಕ್ಷ ಮತ್ತು ಸಮುದ್ರ ಸ್ನಾನ ಯಾವಾಗ ಬೇಕಾರವಾಗಿ ಹೋಗಿ ಸೇವಾ ಮಾಡ್ತಾರೆ, ಹಾಗೆಲ್ಲ ಮಾಡಬಾರ್ದು ಅಂತಾರೆ. ಕೈ ಮುಗಿಲಿಕ್ಕೆ ಏನು ತೊಂದರೆ ಇಲ್ಲ, ನಮಸ್ಕಾರ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಆದರೆ ಮುಟ್ಟಬೇಕು ಅಂತ ಅಂದರೆ ಆ 2 ಶನಿವಾರದ ದಿವಸ ಮಾತ್ರ ಮುಟ್ಟಬೇಕು ಅಂತಾರೆ. ಮಂದವಾರೇ, ಮಂದ ಅಂದರೆ ಶನಿ, ಶನಿಗೆ ಮಂದ ಅಂತ ಹೆಸರು. 2.5 ವರ್ಷಗಳ ಕಾಲ ಒಬ್ಬೊಬ್ಬರ ಮನೆಯಲ್ಲಿರ್ತಾನೆ, ಒಂದೊಂದು ಗ್ರಹದಲ್ಲಿ, ರಾಶಿಯಲ್ಲಿ. ಮಂದವಾರೇ ಸ್ಪೃಶೇತ್ ಪೂರ್ವಂ ಸಿಂಧುರಾಜಂಚ ಪರ್ವಣಿ. ಅಶ್ವತ್ಥ ವೃಕ್ಷ, ಸಮುದ್ರ ಸ್ನಾನ ಯಾವಾಗಲೂ ಸೇವೆ ಮಾಡಬೇಕು, ಭಕ್ತಿಯಿಂದ ಕೈ ಮುಗಿಬೇಕು. ಆದರೆ ಮುಟ್ಟಬಾರದು. ಕೇವಲ ಪೂರ್ವಾನ್ನಗಳಲ್ಲಿ ಮುಟ್ಟದೆ ದರ್ಶನ, ಸೇವೆ ಎಲ್ಲವೂ ವಿಹಿತವಾಗಿರುವಂಥದ್ದು. ಶನಿವಾರ ಮಾತ್ರ ವೃಕ್ಷವನ್ನು ಸ್ಪರ್ಶ ಮಾಡಿ ಸೇವೆ ಮಾಡಬಹುದು. ಆ ದಿನವೂ ಸಹಿತ
ಮಧ್ಯಾಹ್ನಾದಿಗಳಲ್ಲಿ ಗಿಡವನ್ನು ಮುಟ್ಟಬಾರದು. ಶನಿವಾರದಂದು ಅಶ್ವತ್ಥವನ್ನು ನೋಡಿದರೆ ಮುಟ್ಟಿದರೆ ಎಲ್ಲ ಪಾಪನಾಶ ಆಗಿ ಹೋಗ್ತದೆ. ಎಷ್ಟೇ ಪಾಪ ಇರಲಿ ಆ ಎಲ್ಲ ಪಾಪಗಳ ಪರಿಹಾರ ಆ ಅಶ್ವತ್ಥ ವೃಕ್ಷದ ನಮಸ್ಕಾರ ಮತ್ತು ಸೇವನೆಯಿಂದ. ದೃಷ್ಟ್ವಾತು ಹರತೆ ಪಾಪಂ. ನೋಡಿ, ನನ್ನ ಮಾತಲ್ಲ, ಓದ್ಬಿಡ್ತೀನಿ. ದೃಷ್ಟ್ವಾ ನೋಡಿದ್ರಿ, ಅದರಿಂದ ಪಾಪ ಹೋಗ್ತದೆ. ಸೃಷ್ಟ್ವಾ ಲಕ್ಷ್ಮೀಂಚ ವರ್ಧಗೆ, ಮುಟ್ಟಿದ್ರೆ ಲಕ್ಷ್ಮಿ ಅಭಿವೃದ್ಧಿ ಆಗ್ತಾಳೆ. ಪ್ರದಕ್ಷಿಣೆ ಭವೇದ್ ಆಯುಹು, ಪ್ರದಕ್ಷಿಣೆ ಮಾಡಿದರೆ ಆಯುಷ್ಯ ಅಭಿವೃದ್ಧಿ ಆಗತ್ತೆ. ಸದಾ ಅಶ್ವತ್ಥ ನಮೋಸ್ತುತೆ, ಅಂತಹ ಅಶ್ವತ್ಥ ವೃಕ್ಷವನ್ನು ನಾನು ನಮಸ್ಕಾರ ಮಾಡ್ತೀನಿ ಅಂತ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು. ಅದರಲ್ಲೂ ನಮಸ್ಕಾರ ಮಾಡಬೇಕಾದ್ರೆ, ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕಾದ್ರೆ ಮೌನವಾಗಿ ಮಾಡಬೇಕು. ಎಷ್ಟೋ ಜನ ಹೇಳ್ತಾರೆ, ಪಾಪ ನೀವು ಹೇಳಿದ್ರಿ, ನಮಸ್ಕಾರ ಮಾಡಿದ್ವಿ, ಪ್ರದಕ್ಷಿಣೆ ಮಾಡಿದ್ವಿ, ಆದರೂ ಫಲ ಬಂದಿಲ್ಲ ಅಂತ ಅನೇಕ ಜನ ಗುರುಗಳಲ್ಲಿ ಹೋಗಿ ಕೇಳಿದ್ದನ್ನು ನಾವು ಕೇಳ್ತೀವಿ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಮೌನಿ ಪ್ರದಕ್ಷಿಣಂ ಕುರ್ಯಾತ್, ಮೌನದಿಂದ ಪ್ರದಕ್ಷಿಣೆ ಮಾಡಬೇಕು. ದೇವರ ಸ್ತೋತ್ರ ಮಂತ್ರ ಹೇಳ್ತಾ, ಮಾತಾಡ್ತಾ, ಹರಟೆ ಹೊಡಿತಾ, ಲೌಕಿಕ ವಿಷಯಗಳನ್ನು ಮಾತಾಡ್ತಾ ಪ್ರದಕ್ಷಿಣೆ ಮಾಡಿದರೆ ಅದು ಫಲ ಬರೋದಿಲ್ಲಪ್ಪ. ಪ್ರದಕ್ಷಿಣೆ ಕಾಲದಲ್ಲಿ ಅಚ್ಯುತನ ನಾಮಗಳನ್ನು ಸಹಸ್ರನಾಮಗಳಿಂದ ಸ್ತೋತ್ರ ಮಾಡ್ತಾ ಪ್ರದಕ್ಷಿಣೆ ಮಾಡಬೇಕು. ವಾಚಾ ಸ್ತೋತ್ರಂ ಮನೋಧ್ಯಾನಂ ಚತುರಂಗಂ ಪ್ರದಕ್ಷಿಣಂ, ಪ್ರದಕ್ಷಿಣೆ ಅನ್ನೋದಕ್ಕೆ ಅರ್ಥವನ್ನು ಹೇಳಿದ್ದಾರೆ. ಹಾಗಾದರೆ ನಮಸ್ಕಾರ ಮಾಡಬೇಕಾದ್ರೆ ಯಾವ ಸ್ತೋತ್ರ ಹೇಳಬೇಕು? ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ, ಈ ಸ್ತೋತ್ರವನ್ನು ಹೇಳಬೇಕು. ಚಕ್ಷುಸ್ಪಂದಂ ಭುಜಸ್ಪಂದಂ ತಥಾ ದುಸ್ವಪ್ನ ದರ್ಶನಂ ಶತ್ರುಣಾಂಚ ಸಮುತ್ಥಾನಂ ಅಶ್ವತ್ಥ ಶಮಯಾಶು ಮೇ ತಾಂ ತ್ವಾಂ ದೃಷ್ಟ್ವಾ ನಶ್ಯತೆ ಪಾಪಂ ದೃಷ್ಟ್ವಾ ಲಕ್ಷ್ಮೀರ್ ಪ್ರವರ್ತದೆ ಪ್ರದಕ್ಷಿಣೆ ಭವೇದಾಯು ಸದಾ ಅಶ್ವತ್ಥ ನಮೋಸ್ತುತೆ. ಈ ಸ್ತೋತ್ರವನ್ನು ಅವಶ್ಯವಾಗಿ ಹೇಳಬೇಕಪ್ಪ. ಈ ಸ್ತೋತ್ರವನ್ನು ಹೇಳ್ತಾ ಪ್ರದಕ್ಷಿಣೆಯನ್ನು ಮಾಡ್ತಾ ಹೆಜ್ಜೆ ಹೆಜ್ಜೆಗೂ ಅಶ್ವಮೇಧ ಮಾಡಿದಂಥ ಫಲ. ಅಶ್ವತ್ಥ ರೂಪ ನಾರಾಯಣ ರೂಪವಾಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಅಶ್ವತ್ಥವನ್ನು ಕಡಿಬಾರದು. ಕಡಿದರೆ ಅವರ ಸಂತಾನ ನಾಶ ಆಗಿ ಹೋಗ್ತದೆ. ಅದಕ್ಕೋಸ್ಕರವಾಗಿ ಯಾವುದೇ ಕಾರಣಕ್ಕೂ ಅದನ್ನು ಕಡಿಬಾರದು. ಯಜ್ಞಾರ್ಥಂ ಚೇದಿತೆ, ಯಜ್ಞಕ್ಕೋಸ್ಕರ ತೆಗೆದುಕೊಂಡ್ರೆ ಪಾಪ ಬರೋದಿಲ್ಲ ಅಂತಾರೆ. ಇನ್ನು ಅಂದರೆ ವಿವಾಹ ಆಗಬೇಕು ಅನ್ನೋರು ಶೀಘ್ರದಲ್ಲಿ ಕನಿಷ್ಠ 21 ಬಾರಿಯಾದರೂ ನಿತ್ಯದಲ್ಲಿ ನಮಸ್ಕಾರ ಹಾಕಬೇಕು. ಅದು 4:15 6:30 ಒಳಗೆ ಬೆಳಗ್ಗೆ. ಶನಿವಾರ ಮಾತ್ರ ಮುಟ್ಟಿ ನಮಸ್ಕಾರ ಮಾಡಬೇಕೇ ಹೊರತು ಬೇರೆ ದಿವಸ ದೂರದಿಂದ ನಮಸ್ಕಾರ ಮಾಡಿ ಬರಬೇಕು. ಶೀಘ್ರದಲ್ಲಿ ಆ ನಾರಾಯಣನ ಅನುಗ್ರಹದಿಂದ ವಿವಾಹ ಆಗ್ತದೆ. ಪ್ರಶ್ನೆ ಕೇಳಿದ್ರು ಉತ್ತರ ಕೊಟ್ಟಿದ್ದೀವಿ. ಇನ್ನು ಸಂತಾನ ಆಗಬೇಕು ಅಂತಾರೆ, ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಕನಿಷ್ಠ 7 ಪ್ರದಕ್ಷಿಣೆ ಹಾಕಬೇಕು. ಅದಕ್ಕಿಂತ ಕಡಿಮೆ ಆಗೋಂಗಿಲ್ಲ. ಕನಿಷ್ಠ 7 ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರ ಶ್ರದ್ಧೆಯಿಂದ ಮಾಡಿದ್ದೇ ಆದರೆ, ಸ್ಪರ್ಶ ಮಾಡಿದ್ದೇ ಆದರೆ, ಮತ್ತಿದೇ ನಿಯಮ, ಶನಿವಾರ ಮಾತ್ರ ಒಳ್ಳೆಯ ಪುತ್ರ ಸಂತಾನ ಆಗ್ತದೆ. ಅದರಲ್ಲೂ ಒಂದೊಂದು ಪ್ರದಕ್ಷಿಣೆ ಹಾಕಬೇಕಾದರೂ ಸ್ವಲ್ಪ ನೀರನ್ನು ಬುಡದಲ್ಲಿ ಹಾಕಬೇಕು. ತಂಬಿಗೆ ತೊಗೊಂಡು ಹೋಗಬೇಕು. ತಾಮ್ರದ್ದು, ಹಿತ್ತಾಳೆದು, ಬೆಳ್ಳಿದಾದರೆ ಬೆಳ್ಳಿದು ಭಾಳ ಒಳ್ಳೆಯದು, ಶ್ರೇಷ್ಠವಾದದ್ದು ನೀರು ಹಾಕಬೇಕು. ಹಾಕಿ ಪ್ರದಕ್ಷಿಣೆಯನ್ನು ಹಾಕಬೇಕು. ಗಂಡೂಷ ಮಾತ್ರ ತೋಯೇನ ಕುರ್ಯಾತ್ ಯೋ ಅಶ್ವತ್ಥ ಸೇಚನಂ ಅಶ್ವರೂಪಿ ಭಗವಾನ್ ಕಿಂ ತಸ್ಮೈಹಿ. ಅಂದರೆ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದರೆ, ಆ ಅಶ್ವತ್ಥರೂಪಿ ನಾರಾಯಣನ ಅನುಗ್ರಹದಿಂದ ಒಳ್ಳೆಯ ಸಂತಾನ ಆಗ್ತದೆ. ಅಶ್ವತ್ಥ ನಾರಾಯಣನ ದೇವಸ್ಥಾನ ಇದೆ. ಈ ಮಹಿಷಿ ಕ್ಷೇತ್ರದಲ್ಲಿ ಹೋಗಿ ಬಂದಿರೋರಿಗೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ. ಸತ್ಯಸಂಧ ತೀರ್ಥರ ಮೂಲ ವೃಂದಾವನ ಇರುವಂಥದ್ದು. ಅಶ್ವತ್ಥ ಪ್ರದಕ್ಷಿಣೆ ಮಾಡ್ತಾರೆ, ಶಾವಿಗೆ ಪಾಯಸ ನೈವೇದ್ಯ ಮಾಡ್ತಾರೆ. ಎಷ್ಟೋ ಜನಕ್ಕೆ ಒಳ್ಳೊಳ್ಳೆ ಸಂತಾನ ಆಗಿರುವಂಥದ್ದನ್ನು ನಾವು ಕಂಡಿದ್ದೀವಿ. ನಾನೇ ಸ್ವತಃ ನೋಡಿದ್ದೀನಿ. ಹಾಗೆ ಆ ಅಶ್ವತ್ಥದ ಸೇವನೆಯನ್ನು ಮಾಡೋದ್ರಿಂದ ಅಶ್ವತ್ಥ ವೃಕ್ಷ ರಾಜ ಅಂತ ಅನಿಸ್ಕೊಂಡಿರುವಂಥದ್ದು. ಪುಂವೃಕ್ಷ ಅದಾಗಿರುವಂಥದ್ದು. ಸ್ತ್ರೀ ವೃಕ್ಷ ಅಂತ ಅನ್ನುವಂಥದ್ದು ಅಂಟು ಬಿಡುವಂಥದ್ದು, ಬೇವಿನ ಮರ ಅಂತ ಕರಿತೀವಿ. ಅವೆರಡಕ್ಕೂ ವಿವಾಹವನ್ನು ಮಾಡಿ ಅಲ್ಲಿ ಪ್ರದಕ್ಷಿಣೆ ಹಾಕಿದರೆ ಅಪುತ್ರವತಿಯಾದಂಥವಳು ಈ ವೃಕ್ಷಕ್ಕೆ 28,000 ಪ್ರದಕ್ಷಿಣೆ ಮಾಡಬೇಕು ಅಂತಿದೆ ಶಾಸ್ತ್ರ. ನೋಡಿ ಎಷ್ಟು ಪ್ರಮಾಣಬದ್ಧವಾಗಿ ಹೇಳ್ತದೆ. 28,000 ಪ್ರದಕ್ಷಿಣೆಯನ್ನು ಹಾಕಬೇಕು.
ಅಥವಾ ಒಂದು ಮಂಡಲ ದಿವಸ ಅಂದರೆ 48 ದಿವಸ ಅಶ್ವತ್ಥ ವೃಕ್ಷವನ್ನು ಆಲಂಗಿಸಿದರೆ ಪುತ್ರಪತಿಯಾಗ್ತಾಳೆ. ಅದರಲ್ಲೂ ಪುರುಷನಾದಂಥವನು ಆಲಂಗಿಸಬೇಕು, ಅದು ಶನಿವಾರ ಅಂತಾರೆ. ಅಷ್ಟು ಅದಕ್ಕೆ ಮಹತ್ವ ಇದೆ. ಶನಿವಾರ ಮಾತ್ರ ಪುತ್ರ ಸಂತತಿ ಆಗ್ತದೆ. ಅಲ್ರಿ, ನಮಗೊಂದು ಪ್ರಶ್ನೆ ಇದೆ, ಶನಿವಾರನೇ ಯಾಕೆ ಅಂತ ಒತ್ತಿ ಹೇಳ್ತಾ ಇದ್ದೀರಿ, ಅದಕ್ಕೇನಾದರೂ ಕಥೆ ಇದೆನಾ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಸಮುದ್ರ ಮಥನ ಕಾಲದಲ್ಲಿ ಅನೇಕ ಮುತ್ತು ರತ್ನಗಳೆಲ್ಲ ಬಂದಿದ್ದಾವೆ. ಕಥೆ ಎಲ್ಲರಿಗೂ ಗೊತ್ತು. ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ. ಲಕ್ಷ್ಮೀದೇವಿ ಆವಿರ್ಭವಿಸಿದಂತಹ ಸಂದರ್ಭದಲ್ಲಿ ವಿಷ್ಣು ಅವಳನ್ನು ಸ್ವೀಕಾರ ಮಾಡಿದ್ದಾನೆ. ಲಕ್ಷ್ಮಿಯಾದರೂ ಅದರ ಜೊತೆಗೆ ಬಂದಂಥವಳು ಲಕ್ಷ್ಮೀದೇವಿ ಅಂದ್ಲು, ನಾನೇನೋ ವಿಷ್ಣುವನ್ನು ನಿನ್ನ ಮದುವೆ ಆಗ್ತೀನಿ, ಆದರೆ ನಮ್ಮ ಅಕ್ಕ ಒಬ್ಳಿದ್ದಾಳೆ ಜ್ಯೇಷ್ಠಾಲಕ್ಷ್ಮಿ ಅಂತ ಅವಳನ್ನು ಕರೀತಾರೆ, ಅಲಕ್ಷ್ಮಿ ಅಂತಲೂ ಕರೀತಾರೆ, ನನಗಿಂತ ಮುಂಚೆ ಇದ್ದಾಳೆ, ಅವಳ ಮದುವೆ ಆಗದ ಹೊರತು ನಾ ಮದುವೆ ಆಗೋದಿಲ್ಲ. ಅದಕ್ಕೆ ಮತ್ತೆ ಯಾರನ್ನು ಕೊಡಬೇಕು, ಯಾರಿಗೆ ಕೊಟ್ಟು ವಿವಾಹ ಮಾಡಬೇಕು? ಉದ್ದಾಲಕ ಅನ್ನುವಂತಹ ದೀರ್ಘ ತಪಸ್ವಿ, ಅವನು ದಪ್ಪ ದುಡಿ ಉಳ್ಳಂತಹ ಬಾಡಿದ ಮುಖವುಳ್ಳಂತಹ ಕುರೂಪಿಯಾದಂತಹ ಅಲಕ್ಷ್ಮಿಯನ್ನ ವಿವಾಹ ಆಗಲಿಕ್ಕೆ ತಯಾರಾದ. ಪಾಣಿಗ್ರಹಣ ಮಾಡದ ಉದ್ದಾಲಕ ಕೈ ಹಿಡಿದು ಪತ್ನಿಯನ್ನ ಕರೆದುಕೊಂಡು ಹೋಗ್ತಾ ಇದ್ದಾನೆ. ದೂರದಲ್ಲಿ ತಮ್ಮ ಆಶ್ರಮ, ವೇದಘೋಷ ಕೇಳ್ತಾ ಇದೆ. ಒಳ್ಳೆ ಧೂಮದಿಂದ ಹೊಗೆಯಿಂದ ಕೂಡಿರುವಂಥದ್ದು, ಗೋಮಯದಿಂದ ಸಾರಿಸಿದ್ದಾರೆ, ಪವಿತ್ರವಾದ ರಂಗೋಲಿಯನ್ನು ಹಾಕಿದ್ದಾರೆ, ತಳಿರು ತೋರಣಗಳನ್ನು ಕಟ್ಟಿದ್ದಾರೆ. ಆಶ್ರಮಕ್ಕೆ ಕರೆತಂದಿದ್ದಾನೆ. ಅಲ್ಲಿ ಏನು ಮಾಡಿದರೂ ಅವಳಿಗೆ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವಳಂದ್ಲು, ಇದು ನನಗೆ ವಾಸಕ್ಕೆ ಯೋಗ್ಯವಾದ ಪ್ರದೇಶ ಅಲ್ಲ. ಮತ್ತೆ ಕೇಳ್ದ ಅವನು, ಮತ್ತೆ ಎಲ್ಲಿ ಹೋಗ್ತೀಯ, ಮತ್ತೆ ಎಲ್ಲಿರ್ತೀಯ? ಎಲ್ಲಿ ವೇದಧ್ವನಿ ಇರಲ್ಲ, ಅತಿಥಿಗಳ ಪೂಜಾ ಮಾಡೋದಿಲ್ಲ, ಯಜ್ಞ ದಾನ ತಪಸ್ಸು ಇಲ್ಲ, ಗಂಡ ಹೆಂಡತಿ ಯಾವಾಗಲೂ ಜಗಳ ಮಾಡ್ತಿರ್ತಾರೆ, ಮನೆಯಲ್ಲಿ ತಂದೆ ತಾಯಿಯ ಶ್ರಾದ್ದ ಮಾಡೋದಿಲ್ಲ, ಬೇರೆ ಹೆಂಡತಿ ಮೇಲೆ ಯಾರೋ ಕಣ್ಣು ಹಾಕ್ತಾರೆ, ಪರದ್ರವ್ಯ ಪರಾಹಪಾಹಾರ ಮಾಡ್ತಾರೆ, ಜ್ಞಾನವೃದ್ಧರಾದ ಜ್ಞಾನಿಗಳನ್ನು ವಿಪ್ರರನ್ನು ಸದಾಚಾರಿಗಳನ್ನು ಅವಮಾನ ಮಾಡ್ತಾರೆ. ಆ ಮನೆ ನನಗೆ ಪ್ರಿಯವಾಗಿರುವಂಥದ್ದು. ನಾ ಅಲಕ್ಷ್ಮಿ ಅಲ್ಲಿ ಹೋಗಿ ವಾಸ ಮಾಡ್ತೇನೆ. ಎಲ್ಲಿ ಬೇಕಲ್ಲಿ ಮುಡ್ತಾರೆ, ಎಲ್ಲಿ ಬೇಕಲ್ಲಿ ತಿಂತಾರೆ, ಎಲ್ಲಿ ಬೇಕಲ್ಲಿ ಓಡಾಡ್ತಾರೆ. ಆ ಮನೆಯಲ್ಲಿ ನಾ ಬಂದು ವಾಸ ಮಾಡ್ತೇನೆ. ಉದ್ದಾಲಕ ಲಕ್ಷ್ಮಿಯನ್ನ ಅಶ್ವತ್ಥ ವೃಕ್ಷದ ಕೆಳಗೆ ಕುಳ್ಳಿರಿಸಿ ಆ ಅಶ್ವತ್ಥ ವೃಕ್ಷದ ನೆರಳಿನಲ್ಲಿ ವಿಶ್ರಾಂತಿ ಪಡಿ, ನಿನಗೆ ಅನುಕೂಲವಾಗಿರುವಂಥ ಆಶ್ರಮವನ್ನು ಹುಡ್ಕೊಂಬರ್ತೀನಿ ಅಂತ ಹೊರಟ. ಉದ್ದಾಲಕ ಕಾಯ್ತಾ ಕುಳಿತಾ, ಉದ್ದಾಲಕ ಅವನನ್ನು ಕಾಯ್ತಾ ಕೂತ್ಕೊಂಡ್ಲಿ. ಇವಳು ಅಳ್ಳಿಕ್ಕೆ ಪ್ರಾರಂಭ ಮಾಡಿದ್ಲು. ಈ ಅಳು ತಂಗಿಯಾಗಿರುವಂಥ ಲಕ್ಷ್ಮೀದೇವಿಗೆ ಕೇಳಿಸ್ತು. ತನ್ನ ತಂಗಿ ಭರ್ತೃಹೀನಳಾಗಿ, ಅಂದರೆ ಗಂಡ ಇಲ್ಲದೆ ಇರೋ ಹಾಗಾಗಿ ಅಳ್ತಿರೋದು ಕಾಣಿಸ್ತು. ಆಗಲೇ ಬಂದು ಸಮಾಧಾನ ಮಾಡ್ತಾ ಇದ್ದಾಳೆ. ವಿಷ್ಣುವಾದರೂ ಅಲಕ್ಷ್ಮಿಯನ್ನು ಸಮಾಧಾನ ಮಾಡ್ತಾ, ನನ್ನ ಅಂಶದಿಂದ ಉತ್ಪನ್ನವಾದಂತಹ ಅಶ್ವತ್ಥ ವೃಕ್ಷದಲ್ಲಿ ನೀ ವಾಸವಾಗಿರು, ನಂದೇ ಇದು ಮರ, ನೀ ವಾಸವಾಗಿರು. ಶನಿವಾರ ಮಾತ್ರ ನಿನ್ನ ತಂಗಿ ಲಕ್ಷ್ಮಿ ಇಲ್ಲಿ ಬರ್ತಾಳೆ. ಶನಿವಾರ ಲಕ್ಷ್ಮಿ ಅಶ್ವತ್ಥ ವೃಕ್ಷದಲ್ಲಿ ಇರೋದ್ರಿಂದ ಈ ಅಶ್ವತ್ಥ ವೃಕ್ಷವನ್ನು ಯಾರು ಮುಟ್ಟಿ ಪೂಜಾ ಮಾಡ್ತಾರೋ ಅವರಿಗೆ ಲಕ್ಷ್ಮೀದೇವಿ ಅನುಗ್ರಹ ಆಗಲಿ. ಬೇರೆ ದಿವಸ ನೀನು ಅಲಕ್ಷ್ಮಿ ಇಲ್ಲಿ ವಾಸ ಮಾಡು. ಹಾಗಾಗಿ ಬೇರೆ ದಿವಸ ಆ ಮರವನ್ನು ಮುಟ್ಟಿ ಪೂಜಾ ಮಾಡಬಾರದು. ಪದ್ಮಪುರಾಣದಲ್ಲಿ ಇದನ್ನೆಲ್ಲ ವಿಸ್ತಾರವಾಗಿ ಶ್ಲೋಕದಲ್ಲಿ ಹೇಳ್ತಾರೆ. ಅಶ್ವತ್ಥವನ್ನು ಬಾಹುಗಳಿಂದ ಆಲಿಂಗನ ಮಾಡಿ ಆಮೂಲಾಗ್ರವಾಗಿ ಅಚ್ಯುತನನ್ನು ಧ್ಯಾನ ಮಾಡಬೇಕು. ಇದರಿಂದ ಆಯುಷ್ಯ ಅಭಿವೃದ್ಧಿ ಆಗತ್ತೆ. ಧ್ಯಾಗೇದ್ವಾ ಲಿಂಗ್ಯ ಬಾಹುಭ್ಯಾಂ ಆಮೂಲಾಗ್ರಂ. ಅಶ್ವತ್ಥ ವೃಕ್ಷದ ದರ್ಶನ ಮಾತ್ರದಿಂದ ಪಾಪ ಪರಿಹಾರ ಆಗ್ತದೆ. ನನಗೆ ಹೇಳಿದ್ನೆಲ್ಲ ಒಳ್ಳೆ ಸಂಪತ್ತಿ ಬರ್ತದೆ. ಅಶ್ವತ್ಥ ವೃಕ್ಷ ಒಂದು ಸಾಮಾನ್ಯ ವೃಕ್ಷ ಅಂತ ಯಾರಾದರೂ ತಿಳ್ಕೊಂಡ್ರೆ ಬ್ರಹ್ಮಹತ್ಯಾದಿ ದೋಷ ಬರ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಅವಶ್ಯವಾಗಿ ಯಾರು ಅಶ್ವತ್ಥ ವೃಕ್ಷದ ಸೇವನೆಯನ್ನು ಮಾಡ್ತಾರೋ ಅವರಿಗೆ ಶೀಘ್ರದಲ್ಲಿ ವಿವಾಹವೂ ಗಟ್ಟಿಯಾಗ್ತದೆ, ಆಮೇಲೆ ಒಳ್ಳೆಯ ಸಂತಾನವೂ ಆಗ್ತದೆ ಅಂತ ಶಾಸ್ತ್ರ ನಮಗೆ ಇಷ್ಟು ಅಶ್ವತ್ಥ ವೃಕ್ಷದ ಬಂದಿರುವಂಥ ವಿಷಯಗಳು. ಏನಾದರೂ ವಿಷಯ ಬೇಕಾಗಿದ್ದರೆ, ಪ್ರಶ್ನೆಗಳಿದ್ದರೆ ಅವಶ್ಯವಾಗಿ ಕಾಮೆಂಟ್ ಮಾಡಿದರೆ ಅದನ್ನು ಶಾಸ್ತ್ರ ಮೂಲಕವಾಗಿ ಉತ್ತರ ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಹರಿ ಓಂ ಶ್ರೀಕೃಷ್ಣ ಅರ್ಪಣಮಸ್ತು.